ಕೂತ್ ಕೆಟ್ಟೋರು ಇರ್ಬಹುದು ಆದ್ರೆ ತಿರುಗು ಕೆಟ್ಟೋರಿಲ್ಲ ಎನ್ನುವ ಲೈನ್ ನ ಫಾಲೋ ಮಾಡೋ ನಾನು ಈ ಸಲ ಪ್ಲಾನ್ ಮಾಡಿದ್ದು ಸೀದಾ ಗುಜರಾತ್ ಕಡೆಗೆ. ಪ್ರಯಾಣ ಶುರುವಾಗಿದ್ದು ಸೋಲೋ ಆಗಿ ಆದ್ರೂ ಕೂಡ ದಾರಿಯುದ್ದಕ್ಕೂ ಬಹುತೇಕ ಜನರ ಪರಿಚಯ ಆಗಿದ್ದಂತೂ ಸುಳ್ಳಲ್ಲ. ಈ ನನ್ನ ಬಜೆಟ್ ವಿತ್ ಕಂಫರ್ಟ್ ಪ್ರಯಾಣ ಶುರುವಾಗಿದ್ದು ಬೆಂಗಳೂರಿಂದ ಸುಮಾರು 25 ಗಂಟೆಗಳ ಪ್ರಯಾಣದ ನಂತರ ಮರುದಿನ ಸಂಜೆ ಹಾಗೆ ರೀಚ್ ಆಗಿದ್ದು ವಡೋದರ ಜಂಕ್ಷನ್ ಅಲ್ಲಿ. ಅವತ್ತಿನ ರಾತ್ರಿ ಅಲ್ಲೇ ಸ್ಟೇ ಇತ್ತು, ರೈಲ್ವೆ ಸ್ಟೇಷನ್ ರಿಟೈರಿಂಗ್ ರೂಮ್ ನ ಡಾರ್ಮೆಟರಿಯಲ್ಲಿ. ನೆಕ್ಸ್ಟ್ ಡೇ ಬೆಳಿಗ್ಗೆ 6:30ಕ್ಕೆ ವಡೋದರ ಬಸ್ ಸ್ಟಾಪ್ ನಿಂದ ಹೊರಟು 51 ಶಕ್ತಿ ಪೀಠಗಳಲ್ಲಿ ಒಂದಾಗಿರೋ ಮಹಾಕಾಳಿ ಮಾತಾ ಟೆಂಪಲ್ ಗೆ ಹೋಗಿದ್ದು. ನಂಬಿಕೆ ಪ್ರಕಾರ ಇಲ್ಲಿ ಸತಿ ದೇವಿಯ ಲೆಫ್ಟ್ ಬ್ರೆಸ್ಟ್ ಬಿದ್ದಿದೆ ಅಂತ ಹೇಳ್ತಾರೆ. ಬ್ಯೂಟಿಫುಲ್ ಟೆಂಪಲ್ ಅಂತಾನೆ ಹೇಳ್ಬೋದು. ಬೆಟ್ಟದ ಮೇಲ್ಗಡೆ ಇದೆ, ಟೋಟಲ್ 2000+ ಸ್ಟೆಪ್ಸ್ ಇದೆ. ಇದಕ್ಕೆ ಸ್ಟೆಪ್ಸ್ ಹತ್ಲಿಕ್ಕೆ ಆಗಲ್ಲ ಅನ್ನೋರಿಗೆ ರೋಪ್ ವೇ ಕೂಡ ಇದೆ. 150 rupees 2 ways ಗೆ. ನನಗೊಬ್ನಿಗೆ ಬೆಟ್ಟ ಹತ್ತೋಕೆ ಬೋರ್ ಆಗ್ಬಾರ್ದು ಅಂತಾನೆ ಬರ್ಬೇಕಾದ್ರೆ ಬಸ್ ನಲ್ಲಿ ಒಂದ್ ಜೋಡಿನ ಪರಿಚಯ ಮಾಡ್ಕೊಟ್ಟಿದ್ದಂತೆ ಇವರು. ಅವ್ರ ಜೊತೆನೆ ಮಾತಾಡ್ತಾ 1.5 ಗಂಟೆಯಲ್ಲಿ 2300ಕ್ಕೂ ಹೆಚ್ಚು ಸ್ಟೆಪ್ಸ್ ನ ಹತ್ತಿ ಮಾತಾ ಮಹಾಕಾಳಿಯ ದರ್ಶನ ಪಡೆದೆ. ಜಾಸ್ತಿ ಹೊತ್ತಿಲ್ ನಿಲ್ಲಕ್ಕೆ ಟೈಮ್ ಇರ್ಲಿಲ್ಲ, ಯಾಕಂತಂದ್ರೆ ವರ್ಲ್ಡ್ ಟಾಲೆಸ್ಟ್ ಸ್ಟ್ಯಾಚ್ಯೂ ನನಗೋಸ್ಕರ ಕಾಯ್ತಾ ಇತ್ತು. ಪಾವಗಡದಿಂದ ವಾಪಸ್ ವಡೋದರ ಬಂದು ಅಲ್ಲಿಂದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ರೀಚ್ ಆಗೋ ಹೊತ್ತಿಗೆ ಆಗ್ಲೇ ಸಂಜೆ 5 ಆಗಿತ್ತು. ಎಂಟ್ರಿ ಗೇಟ್ ನಲ್ಲಿ ಟಿಕೆಟ್ ತೋರಿಸಿ ಮುಂದೆ ಸಾಗ್ತಾ ಇದ್ದಾಗ ಇಂಡಿಯಾಸ್ ಫಸ್ಟ್ ಡೆಪ್ಯೂಟಿ PM ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 182 ಮೀಟರ್ ಉದ್ದದ ಪ್ರತಿಮೆ ನೋಡಿ ಕಣ್ಣರಳಿಸಿದ್ದಂತೂ ಸುಳ್ಳಲ್ಲ. ಬೇಸ್ಮೆಂಟ್ ನಿಂದ ಲಿಫ್ಟ್ ತಗೊಂಡು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಒಳಗಡೆ 500 ಫೀಟ್ ಮೇಲೆ ಚೆಸ್ಟ್ ತನಕ ಹೋಗಿ ನರ್ಮದಾ ನದಿ ಮತ್ತೆ ಸರ್ದಾರ್ ಸರೋವರ ಡ್ಯಾಮ್ ನ ಬ್ರೆತ್ ಟೇಕಿಂಗ್ ವ್ಯೂ ನೋಡಿ ಬೇಗ ಇಳಿದು ಕೊನೆಗೆ ಹೋಗಿ ಕೂತಿದ್ದು ಸೌಂಡ್ಸ್ ಅಂಡ್ ಲೇಸರ್ ಶೋ ಏರಿಯಾಗೆ. ಸರ್ದಾರ್ ಅವರ ಜೀವನ, ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದ ಹೋರಾಟನ ಬೆಳಕು ಮತ್ತು ಶಬ್ದದ ಮೂಲಕ ಸುಂದರವಾಗಿ ವಿವರಿಸಿದ್ರು. ಇದನ್ನ ಮುಗಿಸ್ಕೊಂಡು ಎಕ್ತಾನಗರ್ ರೈಲ್ವೆ ಸ್ಟೇಷನ್ ಅಲ್ಲಿ ಹೊಟ್ಟೆಗೆ ಸ್ವಲ್ಪ ತಗೊಂಡು ಸೀದಾ ಹೊರಟಿದ್ದು ಅಹಮದಾಬಾದ್ ಕಡೆಗೆ. ಯಾಕಂದ್ರೆ ಇವತ್ತು ರಾತ್ರಿ ಸ್ಟೇ ಇಲ್ಲ ಇತ್ತು. ನಾಳೆ ಎಲ್ಲಿ ಹೋದೆ, ಏನ್ ನೋಡಿದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದರ ಡೀಟೇಲ್ ವಿಡಿಯೋ ಶೀಘ್ರದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗ್ಲಿಕ್ಕೆ ಮರಿದೇನೆ ನೋಡಿ.